ಎಲ್ಲ ನನ್ನ ಅಪರಾಧ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಕಿಂಗ್ ಕೊಹ್ಲಿ ಅಂತ ಅಗೈನ್ ರನ್ ಮಿಷಿನ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರು. ಸೆಂಚುರಿ ಗೈಸ್, 105 ರನ್ನ ನಮ್ಮ KKR ವಿರುದ್ಧ ಹೊಡಿತಾರೆ ನೆನ್ನೆ ಮ್ಯಾಚಲ್ಲಿ. ನೆನ್ನೆ RCB ಫುಲ್ಲು ಖುಷಿಗರು ಗೆದ್ದಿದ್ದಾರೆ. ಸೊ ಮತ್ತೆ ಟೇಬಲ್ ಟಾಪರ್ಗೆ ಹೋಗಿ ಕುತ್ಕೊಂಡಿದ್ದಾರೆ. ಸೊ ನೆನ್ನೆ RCB ಗೆದ್ದಿದ್ದ ಖುಷಿಗೆ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿ, ಓಕೆನಾ? ಇನ್ನೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಕೂಡ ಮಾತಾಡೋಣ, ನೆನ್ನೆ ಮ್ಯಾಚ್ ಬಗ್ಗೆ ಕೂಡ ಮಾತಾಡೋಣ. ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಓಕೆನಾ? ಸೊ ಗೈಸ್, ಆಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ಮ್ಯಾಚ್ ನೆನೆ ಆಲ್ಮೋಸ್ಟ್ ಪ್ರೆಡಿಕ್ಷನ್ ಕೊಟ್ಟಿದ್ದು RCB ಗೆಲ್ಲುತ್ತೆ ಅಂತ. RCB ಗೆದ್ದಾಯ್ತು. ಬಟ್ ವಿರಾಟ್ ಕೊಹ್ಲಿ ಅವರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಅಂತ ಹೇಳಿದ್ವಿ. ಅದೇ ರೀತಿ ನಮ್ಮ ಕೃಣಾಲ್ ಪಾಂಡ್ಯ ಅವರು ಅದೇ ಮಾತು ಹೇಳಿದ್ರು. ಸೊ ಆಫ್ಟರ್ 0-0 ಔಟ್ ಆದ್ಮೇಲೆ ನಾನೇ ವೆಯ್ಟ್ ಮಾಡ್ತಾ ಇರ್ತೀನಿ ಅವ್ರು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ನಮ್ಗೆ ಗೊತ್ತಿದೆ ಅಂತ. ಒಂದ್ ರನ್ ಹೊಡೆದಿದ ತಕ್ಷಣ ಹಿಂಗೇನೋ ಚಿಕ್ಕ ಎಸ್ ಅಂತ ಖುಷಿ ಆಯ್ತು. ಒಂದ್ ರನ್ ಹೊಡೆದಿದ್ದೀನಿ, ಇನ್ ಬರುತ್ತೆ ರನ್ಸ್ ನನ್ನ ಕಡೆಯಿಂದ ಬ್ಯಾಟಿಂಗ್ ಅಂತ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಸೇಮ್ ಎಸ್ ಇಟ್ ಇಸ್. ಓಡಿಯ ನಡೀತಾ ಇರ್ಬೇಕಾದ್ರೆ 2 ಡಕೌಟ್ ಆಗಿದ್ರು. ಫಸ್ಟ್ 2 ಓಡಿಯಲ್ಲಿ, 3ನೇ ಓಡಿಯಲ್ಲಿ ಸೆಂಚುರಿ ಬರುತ್ತೆ. ಮ್ಯಾಚ್ ವಿನ್ನರ್ ಕೂಡ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು. ಬಟ್ ಅದೇ ರೀತಿ ಇವತ್ತು ಕೂಡ ಮ್ಯಾಚ್ ವಿನ್ನರ್ ಆಗ್ತಾರೆ. ಅಂಡ್ ಆಕ್ಚುಲಿ 190 ಪ್ಲಸ್ ಬರುತ್ತೆ ಸ್ಕೋರ್. ಅಂದ್ರೆ ನಾನು ಅನ್ಕೊಂಡಿದ್ದೇನೆ ಅಂದ್ರೆ ಪಿಚ್ ನ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ. ಮೊನ್ನೆ ಪಿಚ್ ತರ ಮಾಡಿಲ್ಲ, ಯಾಕಂದ್ರೆ ನಮಗೂ ಕಷ್ಟ ಆಗ್ತಿತ್ತು, ಅವ್ರಿಗೂ ಕಷ್ಟ ಆಗ್ತಿತ್ತು. ಅಂಡ್ ಯೂಶಲಿ KKR ಅವ್ರಿಗೆ ಬೌಲಿಂಗ್ ಸ್ಟ್ರಾಂಗ್ ಇಲ್ಲ, ನಮ್ದು ಸ್ವಲ್ಪ ಬೌಲಿಂಗ್ ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ತುಂಬಾ ಡೆಪ್ತ್ ಇದೆ ಅನ್ನೋ ಒಂದು ರೀಸನ್ಸ್ಗೋಸ್ಕರ ಅದೊಂದು ಮಾಡಿದ್ರು. 193 ಟಾರ್ಗೆಟ್ ಏನ್ ಅಂತ ಕಷ್ಟ ಏನೆಲ್ಲ ಹೊಡಿಬಹುದು ಅಂತ ಅನ್ಕೊಂಡೆ. ಬಟ್ ಸ್ಟಿಲ್ ಕೊನೆ ತನಕ ಹೇಳ್ಕೊಂಡು ಹೋಗಿದ್ರು, ಲಾಸ್ಟ್ ಓವರ್ ತನಕ ಹೇಳ್ಕೊಂಡು ಹೋಗಿದ್ರು KKR ಬೌಲರ್ಸ್. ಅಂಡ್ ನಿನ್ನೆ ಗೈಸ್ ಆಕ್ಚುಲಿ ನೋಡಿ ಎಂತ ಖುಷಿ ಆಯ್ತು ಅಂತಂದ್ರೆ 3 ಜನ ಪೇಸ್ ಅಟ್ಯಾಕಿಂಗ್ ಇದ್ದಿದ್ದು ನಮ್ಮಲ್ಲಿ. ನಮ್ಮ ಜಾಸ್ ಅವರು, ಡೆಫಿ ಅವರು ಮತ್ತೆ ಭುವನೇಶ್ವರ್ ಕುಮಾರ್ ಅವರು. ಬಟ್ ಏನೋ ಅಂತ ಕಮಾಲ್ ಮಾಡಕ್ ಆಗಿಲ್ಲ. ಬಟ್ ಎನಿವೇಸ್, ಯಾಕಂದ್ರೆ ಪಿಚ್ ಆ ತರ ಇತ್ತು. ಬಟ್ ಮೊನ್ನೆ ಪಿಚ್ ಸಿಕ್ಬಿಟ್ಟಿದ್ರೆ ಇನ್ನೂ 120ಕ್ಕೆ ಆಲ್ಔಟ್ ಮಾಡಿಬಿಟ್ಟಿರೋ ಮುಂಬೈಗಳನ್ನೆಲ್ಲ. ಬಟ್ ಎನಿವೇಸ್ ಸಗದಾಗಿತ್ತು ಗೈಸ್ ಆಕ್ಚುಲಿ. ಬಟ್ ಕಾಂಬಿನೇಷನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಮ್ಮ ರಮರ ಶಫರ್ಡ್ ಅವ್ರನ್ನ ಬಿಟ್ಟಿದ್ದು. ಮೇ ಬಿ ಅದು ಯಾಕೆ ಬಿಟ್ಟಿದ್ದಾರೆ ಅಂತಂದ್ರೆ ರಸಿಕ್ದಾರ್ ಅವ್ರನ್ನು ಇಲ್ಲ, ರಸಿಕ್ದಾರ್ ಚೆನ್ನಾಗಿ ಮಾಡಿದ್ರು. 4 ಜನ ಫೇಸ್ ಇದ್ದು. ಸೊ ಐ ಥಿಂಕ್ ಸುರೇಶ್ ಶರ್ಮನು ಕೂಡ ಆಡ್ಸಿಲ್ಲ. ಕೃಣಾಲ್ ಪಾಂಡ್ಯ ಒಬ್ಬರೇ ನಮಗೆ ಮೈನ್ ಸ್ಪಿನ್ನರ್ ಆಗಿದ್ದು. ವೆಂಕಟೇಶ್ ಅಯ್ಯರ್ ಕೂಡ ನಿನ್ನೆ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡಿದ್ರು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ರಮರ ಶಫರ್ಡ್ ಅವ್ರು ಇರ್ಲಿಲ್ಲ. ಬಟ್ ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಮೇ ಬಿ ಆ ಪಿಚ್ಚಲ್ಲಿ ಅವ್ರು ಸೂಟಬಲ್ ಆಗಲ್ಲ ಅಂತ ಯೋಚನೆ ಮಾಡಿ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಮ್ಯಾಚ್ ಲಕ್ಕಿ ಅನ್ಸಿದೆ ಎಲ್ಲಿ ಅಂತಂದ್ರೆ ನಾವು ಟಾಸ್ ಗೆದ್ವಲ್ಲ, ಅವಾಗಲೇ ನಮ್ಗೆ RCB ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಸೊ ಅಲ್ಲೇ ನಾವು ಅರ್ಧ ಮ್ಯಾಚ್ ಗೆದ್ವಿ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಮಳೆ ಬೇರೆ ಬಂದ್ಬಿಡ್ತಲ್ಲಪ್ಪ. ನಾನು ಅನ್ಕೊಂಡೆ ಮ್ಯಾಚ್ ಸ್ಟಾರ್ಟ್ ಆಗಲ್ಲ, ಅಯ್ಯೋ ಏನೋ ಆಯ್ತು ಅಂತ ಅನ್ಕೊಂಡೆ. ಬಟ್ ಹಂಗ ಅಟ್ಲೀಸ್ಟ್ 8:30 ಸ್ಟಾರ್ಟ್ ಮಾಡಿಟ್ಟು 40ಕ್ಕೆ ಸ್ಟಾರ್ಟ್ ಮಾಡಿದ್ರು ಮ್ಯಾಚ್ ನ. ಬಟ್ 8:40 ಸ್ಟಾರ್ಟ್ ಮಾಡಿದ್ರು 1 ಓವರ್ ಕಟ್ ಮಾಡಲಿಲ್ಲ. ಮೇ ಬಿ 2 ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ಸೊ ಒಂದು ಯಾಕಂದ್ರೆ ಕೆಲವರು ಏನಾಗುತ್ತೆ 8:40 ಅಂತಂದ್ರೆ ಅಟ್ಲೀಸ್ಟ್ ಒಂದು 16 ಓವರ್ 17 ಓವರ್ಗೂ ರೆಡ್ಯೂಸ್ ಮಾಡ್ಬಿಡ್ತಾರೆ. 17 ಮ್ಯಾಚ್ ಸಿಗ್ತಾರೆ. ಬಟ್ ಹಂಗೆ ಮಾಡಿಲ್ಲ, 20 ಓವರ್ಸ್ ಕಂಪ್ಲೀಟ್ ಆಗಿ ಮ್ಯಾಚ್ ಇಟ್ಟರು. ನೋಡಿದಕ್ಕೂ ಲಾಸ್ಟ್ ನೈಟ್ 12:30ವರೆಗೂ ನಿದ್ದೆಗೆ ಇಟ್ಕೊಂಡು ನೋಡಿದಕ್ಕೂ ಸಾರ್ಥಕ ಆಯ್ತು. ಇಲ್ಲಿ ರಹಾನೆ ಮತ್ತೆ ಇವರು ಫಿನ್ನಲ್ ಬರ್ತಾರೆ. ಸೊ ಸ್ಟಾರ್ಟಿಂಗ್ ಏನು ಅಂತ ಕಮಾಲ್ ಮಾಡಕ್ ಆಗಿಲ್ಲ ಇವರಿಬ್ರು ಕೂಡ. ಬಟ್ ಸ್ಟಿಲ್ ನಮ್ಮ ಯಾರು ಭುವನೇಶ್ವರ್ ಕುಮಾರ್ ಅವರು ಫಸ್ಟ್ ವಿಕೆಟ್ ತಗೋತಾರೆ ಫಿನ್ನಲ್. ಇಲ್ಲ, ಭುವನೇಶ್ವರ್ ಕುಮಾರ್ ಇದು ಎವ್ರಿ ರಿಪೀಟ್ ಆಗ್ಬಿಟ್ಟೈತೆ. ಬೆಳಗ್ಗೆ 7 ಬೌಲ್ 1ನೇ ಓವರಲ್ಲಿ ಒಪ್ಲೆ ಒಳಗಡೆ ಲೈಕ್ ವಿಕೆಟ್ ತೆಗಿ ಮತ್ತೆ ಮೂಲಕ ಮತ್ತೆ ರಿಪೀಟ್ ಮಾಡೋ ಅದೇ ಆಗೈತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಹೌದು. ಇಲ್ಲ, ಇದಾದ್ಮೇಲೆ ನೆಕ್ಸ್ಟ್ ರಹಾನೆ ಅವರು ಕೂಡ ಔಟ್ ಆಗ್ತಾರೆ ಜಾಸ್ತಿ ಬಾಸ್ಗೆ. ಸೊ ಇಲ್ಲಿ ರಘುವಂಶಿ ಸಖತ್ತಾಗಿ ಆಡ್ತಾರೆ ಗೈಸ್ ಆಕ್ಚುಲಿ. ಈ ಒಂದು IPL ಸೀಸನ್ ಅಲ್ಲಿ ಚೆನ್ನಾಗಿ ಆಡ್ಕೊಂಡ್ ಬರ್ತಾ ಇದಾರೆ. ಸೊ ಮೇ ಬಿ ನನ್ನ ಪ್ರಕಾರ ಸೊ ನೆಕ್ಸ್ಟ್ ಸೀಸನ್ಗೆ KKR ಇವ್ರು ಕ್ಯಾಪ್ಟನ್ ಆಗಿ ಇವ್ರನ್ನೇ ಕೊಡ್ಬೋದು ಅಂತ ನನ್ಗೆ ಅನ್ಸುತ್ತೆ. ರಘುವಂಶಿ ಕೊಟ್ಟರು ತಪ್ಪಿಲ್ಲ ಅಂತ ನಾನು ಅನ್ಕೊಂತೀನಿ. ಇಲ್ಲ, ಆಕ್ಚುಲಿ ಕನ್ಸಿಸ್ಟೆನ್ಸಿಯಿಂದ ರನ್ ಸ್ಕೋರ್ ಮಾಡ್ತಾ ಇದ್ದಾರೆ ರಘುವಂಶಿ ಪಾಪ. ಆಕ್ಚುಲಿ ನೀವು ನೋಡೋಗಿದ್ರೆ KKR ಈ ವರ್ಷ ಅಂತಲ್ಲ, ಲಾಸ್ಟ್ ಇಯರ್ ಕೂಡ ಅದೇ ರೀತಿ ರನ್ ಸ್ಕೋರ್ ಮಾಡಿದ್ರು. ಅಂಡ್ ಈ ವರ್ಷನೂ ಅದೇ ರೀತಿ ರನ್ ಸ್ಕೋರ್ ಮಾಡ್ತಾ ಇದ್ದಾರೆ. ಅಂಡ್ ಮೇ ಬಿ ನನಗನ್ಸಿರೋದು ನೆಕ್ಸ್ಟ್ ವರ್ಷ ಅಜಿಂಕ್ಯ ರಹಾನೆ ಉಳ್ಕೊಳ್ಳೋ ಡೌಟ್ ಇದೆ. ಮೇ ಬಿ ರಿಟೈನ್ ಮಾಡಲ್ಲ ಅಂತ ಅನ್ಕೊಳ್ತೀನಿ. ಒಂದು ಏಜ್ ಫ್ಯಾಕ್ಟರ್ ಕೂಡ ಕನ್ಸಿಡರ್ ಮಾಡ್ತಾರೆ. ಬಟ್ ಆಸ್ ಅ ಪ್ಲೇಯರ್ ಆಗಿ ಆಡಿಸ್ಬೋದೇನೋ. ಬಟ್ ಈಗ ನಿಮ್ಗೆ ಗೊತ್ತಿರೋ ಕ್ಯಾಮ್ರಾನ್ ಗ್ರೀನ್ ಕಡೆಯಿಂದ ಒಂದಷ್ಟು ರನ್ಸ್ 32 ಹೊಡಿತಾರೆ. ರಿಂಕು ಸಿಂಗ್ 49. ಇನ್ನೊಂದು ರನ್ ಹೊಡೆದ್ರೆ 50 ಆಗ್ತಿತ್ತು. ಇಲ್ಲ, ಆಕ್ಚುಲಿ ನಿನ್ನೆ ಅವರು ಒಂದು ಟ್ರಿಕ್ ಮಿಸ್ ಮಾಡೋದು ಏನ್ ಗೊತ್ತಾ, ಅವ್ರು 50 ನೋಡಿದ್ರು ಆಕ್ಚುಲಿ. ಅಂಗೇಶ್ ರಘುವಂಶಿ ಕೂಡ 70ರಲ್ಲಿ ಆಡ್ತಾ ಇದ್ರು. ಬಟ್ ಸಿಂಗಲ್ ಕೊಡ್ಲಿಲ್ಲ, ಒಂದು ಬಾಲ್ ಡಾಟ್ ಆಡ್ತಾರೆ. ಅದು ಸಿಂಗಲ್ ಇತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಕೊಡ್ಲಿ, ನಾನೇ 6 ಹೊಡೆದ್ಬಿಡ್ತೀನಿ ಅಂತ ನೋಡೋದು. ಅದು ಭುವನೇಶ್ವರ್ ಕುಮಾರ್ ಗುರು ಇನ್ ಕೆಲ ಹೊಡಿಯಕ್ಕಾಗಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿತ್ತು. 193 ಟಾರ್ಗೆಟ್ ಕೊಡ್ತಾರೆ ಗೈಸ್ KKR. ಇದನ್ನ ಲೈಕ್ ಚೇಸ್ ಮಾಡಕ್ ಬಂದಂತ ಜಕೋಬ್ ಬೆಥೆಲ್ ವರ್ಸಸ್ ವಿರಾಟ್ ಕೊಹ್ಲಿ ಅವರು. ಗೈಸ್ ಲಿಟ್ರಲಿ ಹೇಳ್ಬೇಕು ಅಂದ್ರೆ ಜಕೋಬ್ ಬೆಥೆಲ್ ಸ್ಟಾರ್ಟಿಂಗ್ ಅಲ್ಲಿ ತ್ಯಾಗಿ ಅವ್ರಿಗೆ ಔಟ್ ಆಗ್ಬಿಡ್ತಾರೆ. ಸೊ ಹೆಲ್ಮೆಟ್ ಬಿದ್ದು ಕ್ಯಾಚ್ ಆಗುತ್ತೆ. ಇದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಕೂಡ ಕ್ಯಾಚ್ ಮಿಸ್ ಮಾಡ್ತಾರೆ. ರವನ್ ಪವಲ್ ಅವರು ಕ್ಯಾಚ್ ಮಿಸ್ ಮಾಡ್ಬಿಡ್ತಾರೆ ವಿರಾಟ್ ಕೊಹ್ಲಿ ಅವರು. 11 ರನ್ 12 ರನ್ ಇರ್ಬೇಕಾದ್ರೆ ಲೈಕ್ ಔಟ್ ಆಗ್ಬೇಕಿತ್ತು ವಿರಾಟ್ ಕೊಹ್ಲಿ ಅವರು. ಗಾಡ್ ಗ್ರೇಸ್. ಸೊ ದೇವರು ವಿರಾಟ್ ಕೊಹ್ಲಿ ಕಡೆ ಇದ್ರು ಅನ್ಸುತ್ತೆ. ಡ್ರಾಪ್ ಮಾಡ್ತಾರೆ ಕ್ಯಾಚ್ನ. ಅಲ್ಲಿಂದ ಸ್ಟಾರ್ಟ್ ಗೈಸ್ ಲಿಟ್ರಲಿ. ಇದಾದ್ಮೇಲೆ ದೇವದತ್ ಪಡಿಕಲ್ ಬರ್ತಾರೆ, ಅವರು ಕೂಡ ಸಖತ್ತಾಗಿ ಆಡ್ತಾರೆ. ದೇವದತ್ ಪಡಿಕಲ್ ಅವರು ಆಕ್ಚುಲಿ ದೇವದತ್ ಪಡಿಕಲ್ ಒನ್ ಆಫ್ ದ ನಮಗೆ ಮೈನ್ ಪಿಲ್ಲರ್ ಆಗ್ತದೆ ಆಕ್ಚುಲಿ ನಂಬರ್ ಡೌನ್ಗೆ ಬ್ಯಾಟರ್ ಆಗಿ. ಯಾಕಂದ್ರೆ ನಿಮಗೆ ರಜತ್ ಪಡಿದಾರ್ ಅವ್ರ ಮೇಲೆ ನಾವು ರಿಲೇ ಆಗಿದ್ದೀವಿ, ಇಲ್ಲ ಅಂತ ನಾವು ಹೇಳ್ತಲ್ಲ. ಬಟ್ ಸ್ಟಿಲ್ ದೇವದತ್ ಪಡಿಕಲ್ ಹೆಂಗ್ ಆಡ್ತಾ ಇದಾರೆ ಅಂದ್ರೆ ಕಾಣಿಸ್ಕೊಳ್ತಾನೆ ಅವ್ರು ಆಡ್ತಾ ಇದ್ದಾರೆ ಅಂತಾನೆ ಪ್ರೂವ್ ಮಾಡ್ತಾ ಅಂದ್ರೆ ಡಾಮಿನೇಟ್ ಮಾಡ್ತಾ ಇದಾರೆ. ಇಲ್ಲ, ನಾನು ಇದೀನಿ, ನೀವು ಯಾವುದೇ ಕಾರಣಕ್ಕೂ ಈ ಜಾಗಕ್ಕೆ ಯಾರು ತರಬಾರ್ದು, ನೆಕ್ಸ್ಟ್ ಇಯರ್ ಕೂಡ
ಕೂಡ ತರಬಾರ್ದು ಅನ್ನೋ ಹತ್ರ ಗೇಮ್ ಮಾಡ್ತಾ ಇರೋದು. ಐ ಡೋಂಟ್ ನೋ ಯಾಕೆ ಬೇರೆಯವರ ಟೀಮ್ ಅವರೆಲ್ಲ ಆಡೋದೇ ಇಲ್ಲ ಅಪ್ಪ, ಇಲ್ಲಿ ನಮ್ಮಲ್ಲಿ ಮಾತ್ರ ಕ್ರೇಜಿಯಾಗಿ ಆಡ್ತಾರೆ ಆಕ್ಚುಲಿ ದೇವದತ್ ಪಡಿಕಲ್ ಮಾತ್ರ. ಎಸ್, ಇನ್ನು ನೆಕ್ಸ್ಟ್ ರಾಪ್ ಅವ್ರು ಏನು ಕಮಾಂಡ್ ಮಾಡಲಿಲ್ಲ, ಒಂದು 6 ಹೊಡಿತಾರೆ ನರೇನ್ಗೆ, ಮತ್ತೆ ಅಗೇನ್ ನೆಕ್ಸ್ಟ್ ಬಾಲ್ ಔಟ್ ಇಲ್ಲ ಆಗ್ಬಿಡ್ತಾರೆ. ಅದು 6 ಹೊಡಿಯಕ್ಕೆ ಹೋಗ್ತಾರೆ ಬಟ್ ಕನೆಕ್ಟ್ ಆಗಲ್ಲ ಅನ್ಫಾರ್ಚುನೇಟ್. ಅದು ಯಾಕೆ ಅಂದ್ರೆ ಕಮಾಲ್ ಯಾಕೆ ಮಾಡಕ್ಕಾಗಿಲ್ಲ ಅಂದ್ರೆ ಬೇಗ ಹೊಡಿಯಕ್ಕೆ ಹೋಗ್ತಾರೆ ಅಂದ್ರೆ ಸ್ಪಿನ್ ರೆಸ್ಟ್ ಇರ್ತಾನೆ. ಹೌದು 18-19 ಓವರ್ಗೆ ಆಕ್ಚುಲಿ ಮ್ಯಾಚ್ ನ ಮುಗ್ಸಕ್ ನೋಡ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಒಂದು 6 ಹೊಡಿತಾರೆ ಬಟ್ 2ನೇ ಬಾಲ್ ಔಟ್ ಆಗ್ತಾರೆ. ಆಮೇಲೆ ಟಿಮ್ ಡೇವಿಡ್ ಕ್ಯಾಚ್ ಏನ್ ಗುರು, ನಮ್ಮ ಮನೀಶ್ ಪಾಂಡೆ ಕ್ಯಾಚ್ ಕಿಂಗ್ ಯಪ್ಪ ಕ್ರೇಜಿ ಗುರು. ಒಂಥರ ಯಾವ ಗ್ಲೆನ್ ಫಿಲಿಪ್ ಗುರು, ಗ್ಲೆನ್ ಫಿಲಿಪ್ ನಾವು ಆಕ್ಚುಲಿ ತುಂಬಾ ಓವರ್ ರೇಟೆಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಕ್ಯಾಚ್ ಹಿಡಿದ್ರು ಆಕ್ಚುಲಿ. ತುಂಬಾ ಜನ ಹೇಳ್ತಾ ಇರ್ಬೋದು ಗ್ಲೆನ್ ಫಿಲಿಪ್ ಬೆಸ್ಟ್ ಅಂತ. ಇಲ್ಲ ಗುರು, ಮನೀಶ್ ಪಾಂಡೆ ಅದಕ್ಕಿಂತ ಬೆಸ್ಟ್. ಐ ಸೀನ್ ಸೋ ಮಚ್ ಆಫ್ ಟೇಕನ್. ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸಿಂಗಲ್ ಹ್ಯಾಂಡಲ್ಲಿ ಒಂಥರ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ಬಾಲ್ ಟ್ರಾವಲ್. ಅದು ಆಕ್ಚುಲಿ ಇಟ್ಕೊಳ್ಳೋಕೆ ಆಗಲ್ಲ ನಿಮಗೆ, ಬಟ್ ಆ ಒಂದು ಟೈಮಿಂಗ್ ಮೇಂಟೈನ್ ಮಾಡಿ ಕ್ಯಾಚ್ ಇಟ್ಕೊಳ್ತಿದೆ ಗೊತ್ತಾ, ಅದಂತೂ ಸಖತ್ ಅನ್ಬಿಲಿವಬಲ್. ಒಂದು ಬೇಜಾರ ಅಂತಂದ್ರೆ ಟಿಮ್ ಡೇವಿಡ್ ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಜಿತೇಶ್ ಶರ್ಮಾ ಬರ್ತಾರೆ. ಬಟ್ ಚೆನ್ನಾಗಿ ಆಡ್ತಾರೆ, ಎಂಟ್ರನ್ನ ನೋಡ್ತಾರೆ ಜಿತೇಶ್ ಶರ್ಮಾ ಅವರು. ಲಾಸ್ಟ್ ಅವರೇ ಫಿನಿಶ್ ಮಾಡೋದು. ಹೌದು, ಬಟ್ ಮ್ಯಾಚ್ 100 ಹೊಡೆದ್ಮೇಲೆ ವಿರಾಟ್ ಕೊಹ್ಲಿ ಅವರು ಅಂತ ಒಂದು ಬ್ಯಾಂಗ್ ಏನು ಸೆಲೆಬ್ರೇಷನ್ ಮಾಡಲಿಲ್ಲ. ಸಿಂಪಲ್ ಆಗಿ ಲೈಕ್ ಬ್ಯಾಟ್ ಎತ್ಬಿಟ್ಟು ಸುಮ್ಮನೆ ಆದ್ರೆ ಅಷ್ಟೇ. ಯಾಕೆ ಅಂತ ನಮಗೂ ಗೊತ್ತಾಗಿಲ್ಲ. ಸೊ ವಿರಾಟ್ ಕೊಹ್ಲಿ ಅವರು ಫಸ್ಟ್ ಸ್ಟಾರ್ಟಿಂಗ್ ಅಗ್ರೆಷನ್ ಇತ್ತಲ್ಲ, ಆ ಒಂದು ಅಗ್ರೆಷನ್ ಆ ಸೆಂಚುರಿ ಹೊಡೆದಾಗ ಕಾಣಲಿಲ್ಲ. ಎನಿವೇ ಗೈಸ್, RCB ಗೆದ್ಕೊಂಡು ಇವಾಗ ಸದ್ಯಕ್ಕೆ ಟೇಬಲ್ ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ ಗೈಸ್. 12 ಪಾಯಿಂಟ್ ಮ್ಯಾಚ್ ನ ಆಡ್ಬಿಟ್ಟು 16 ಪಾಯಿಂಟ್ ನ ತಗೊಂಡಿದ್ದಾರೆ. ಅದ್ರ ಕೆಳಗಡೆನೆ GTನೂ ಕಾಯ್ತಾ ಇದ್ದಾರೆ, ಅವ್ರದ್ದು 12 ಆಗಿದೆ, 16 ಇಲ್ಲ ಆಕ್ಚುಲಿ ಈಗ ಗೈಸ್ ಆಲ್ಮೋಸ್ಟ್ ಇವಾಗ ಕ್ವಾಲಿಫೈ ಆಗ್ಬಿಟ್ಟಿದೀವಿ ಅಂತ ಅನ್ಕೊಳ್ಳಿ. ಇನ್ನು ಕ್ಯೂ ಬಂದಿಲ್ಲ, ಯಾಕಂದ್ರೆ ಈಗ ಪಂಜಾಬ್ ಅವ್ರದ್ದು ಏನಿದೆ ಇವತ್ತಿನ ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪಂಜಾಬ್ ಅವ್ರ ಮ್ಯಾಚ್ ಗೆದ್ರು ಸೋತ್ರು ಕೂಡ ಐ ಥಿಂಕ್ ಕ್ವಾಲಿಫೈಡ್ ಅಂತ ಇವತ್ತು ಬಂದ್ಬಿಡುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾರ್ದು ಕೂಡ ಇರೋದು ಇನ್ನು 2 ಮ್ಯಾಚಸ್ ಗಳೇನೆ. ಸೊ 16 ಪಾಯಿಂಟ್ ಅಲ್ಲಿ ಇಳ್ಕೊಂಡಿರೋದು ನಾವು. ಈಗ CSK ಮೇಲೆ ಡಿಪೆಂಡ್ ಆಗುತ್ತೆ, CSK RR ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಯಾಕಂದ್ರೆ ಇವಾಗ ಏನಾಗಿದೆ, ಸೊ CSK ಅವ್ರ ಹತ್ರ 3 ಮ್ಯಾಚ್ ಉಳ್ಕೊಂಡಿದೆ, ಅಂಡ್ ಪಂಜಾಬ್ ಹತ್ರ 3 ಮ್ಯಾಚ್ ಉಳ್ಕೊಂಡಿದೆ, RR ಹತ್ರ 3 ಮ್ಯಾಚ್ ಉಳ್ಕೊಂಡಿದೆ. ಸೊ ಈ 3 ಮ್ಯಾಚಸ್ ಅಲ್ಲಿ ಅವ್ರು ಏನಾದ್ರೂ 3 ಗೆಲ್ಲೇಬೇಕು, ಎಂಡ್ ಆಫ್ ದ ಡೇ ಕ್ವಾಲಿಫೈ ಆಗಬೇಕು ಅಂತಂದ್ರೆ 20-40. ಈಗ ನಮ್ದು ಆಲ್ಮೋಸ್ಟ್ ಕ್ವಾಲಿಫೈ ಆಗಿದೆ, 95% ಕ್ವಾಲಿಫೈ ಆಗಿದೆ. ಯಾಕಂದ್ರೆ ಅದು ಆನ್ ದ ಬೇಸಿಸ್ ಆಫ್ ನೆಟ್ ರನ್ ರೇಟ್ ಅಂತ ಮಾತಾಡ್ತಾ ಇರೋದು. ನಂಬರ್ 4 ಗಾರ ಬಂದು ಕುತ್ಕೊಳ್ತಾರೆ, ಏನೇ ಮಾಡಿದ್ರು ನಂಬರ್ 4 ಅಂತೂ ಬಂದೇ ಕುತ್ಕೊಳ್ತಾರೆ. ಯಾಕಂದ್ರೆ ಈಗ ನಂಬರ್ 3 3 ಮ್ಯಾಚಸ್ ಗಳು ಏನಿದೆ ಎಲ್ಲ ಟೇಬಲ್ ಆಫ್ ಟಾಪರ್ಸ್ ಅವ್ರ ಮೇಲೆ ಮ್ಯಾಚ್ ಆಡ್ಬೇಕು ಆಕ್ಚುಲಿ. ಸೊ ಅಲ್ಲೇ ಒಂದು ಮ್ಯಾಥಮೆಟಿಕ್ ಮಾಡ್ಕೊಂಡಾಗ ಆಕ್ಚುಲಿ 16 ಪಾಯಿಂಟ್ಸ್ ಬಂತು ಅಂದ್ರೆ ಪ್ಲಸ್ ರನ್ ರೇಟ್ ಇರುತ್ತಲ್ಲ. ಸೊ ನಾವು ಆಕ್ಚುಲಿ ನಂಬರ್ 4 ಗಾರ ಬಂದು ಕುತ್ಕೊಳ್ತೀವಿ, ಬರಲ್ಲ ನಾವು ನಂಬರ್ 1 ಅಲ್ಲೇ ಉಳ್ಕೊಂಡಿರ್ತೀವಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಟ್ ಇವಾಗ ಪಂಜಾಬ್ದು ಇವತ್ತು ಮತ್ತೆ ಮುಂಬೈ ಮ್ಯಾಚ್ ಇದೆ. ಸೊ ಐ ಥಿಂಕ್ ಮುಂಬೈ ಅವ್ರಿಗೆ ಒಂದ್ ಕಡೆ ಪ್ರೈಡ್ ಮ್ಯಾಚ್, ಒಂದ್ ಕಡೆ ಹಾರ್ದಿಕ್ ಪಾಂಡ್ಯ ಅವ್ರು ಇಲ್ಲ. ಹಾರ್ದಿಕ್ ಪಾಂಡ್ಯ ಆಲ್ಮೋಸ್ಟ್ ಸಿಂಗಲ್ ಅವರು ಧರ್ಮಶಾಲಾಗ್ ಬಂದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಬಂದಿಲ್ಲ ಏನು, ಮುಂಬೈ ಟೀಮ್ ಅವ್ರು ಕೂಡ ಯಾರೋ ಒಂದು ಕ್ವಶನ್ ಮಾರ್ಕ್ ಕೂಡ ಯಾಕೆ ಇದೆಲ್ಲ ರೈಸ್ ಆಗ್ಬೇಕು ಆಕ್ಚುಲಿ. ಈಗ ಮೀಡಿಯಾದವ್ರು ಏನ್ ಕೆಲಸ ಮಾಡ್ತಾರೆ, ಸ್ಪೋರ್ಟ್ಸ್ ಮೀಡಿಯಾದವ್ರು ಆಕ್ಚುಲಿ ಇದನ್ನ ಕೇಳಬೇಕು, ಯಾಕೆ ಬಂದಿಲ್ಲ ನೀವು ಮುಂಬೈ ಇಂಡಿಯನ್ಸ್ ಪರವಾಗಿ. ಬೀಯಿಂಗ್ ಅ ಕ್ಯಾಪ್ಟನ್ ನಿಮ್ದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೌದು, ನಿಮ್ಗೆ ಒಂದು ರೆಸ್ಟ್ ಬೇಕಾ, ಆಫ್ಟರ್ IPL ನೀವು ರೆಸ್ಟ್ ತಗೊಳ್ಳಿ, ಒಂದಷ್ಟು ದಿನ ಗೇಮ್ ಆಡಬೇಡಿ ನೀವು. ಬಟ್ ನೀವು ಮಧ್ಯ IPL ಅಲ್ಲಿ ನೀವು ಗೇಮ್ ಆಡಕ್ ಆಗ್ತಾಯಿಲ್ಲ, ನಿಮ್ಮ ಕೈಲಿ ಮ್ಯಾಚ್ ನ ಗೆಲ್ಸಕ್ ಆಗ್ತಾ ಇಲ್ಲ, ನಿಮ್ಮ ಟೂರ್ನಿಮೆಂಟ್ ಔಟ್ ಸೈಡ್ ಆಗ್ಬಿಟ್ಟಿದೆ ಅಂದಾಗ ಯಾಕೆ ಕೂತ್ಕೊಳ್ತೀರಾ? ನಿಮ್ದೊಂದು ಪ್ರೂವ್ ಅಬಿಲಿಟಿ, ಅಟ್ಲೀಸ್ಟ್ ನಿಮ್ ನೆಕ್ಸ್ಟ್ ಗೇಮ್ಸ್ ಗಳಿಗೆ ಅದೊಂದು ಸ್ಕಿಲ್ಸ್ ಬರುತ್ತೆ, ಈ ತರ ಹಿಂಗ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಅದನ್ನ ಬಿಟ್ಬಿಟ್ಟು ನೀವು ಸಡನ್ ಆಗಿ ಮುಂಬೈ ಇಂಡಿಯನ್ಸ್ ಜೊತೆ ಮಾತಾಡೋದು ಬಿಡ್ತೀರಾ, ಅನ್ಫಾಲೋ ಮಾಡ್ತೀರಾ, ಅವೆಲ್ಲ ಅವಶ್ಯಕತೆ ಇಲ್ಲ. ತುಂಬಾ ಆರೋಗನ್ಸ್ ಆಗುತ್ತೆ ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಮೇ ಬಿ ಚೇಂಜ್ ಮಾಡ್ಬಿಡ್ತಾರೆ ಅಷ್ಟೇ, ರೋಹಿತ್ ಶರ್ಮಾ ನೆಕ್ಸ್ಟ್ ಇಯರ್ ಕೊಡ್ತಾರೆ ಅಷ್ಟೇ. ಇಲ್ಲ ಬುಮ್ರಾ ಕೊಡ್ಬೋದು ಆಕ್ಚುಲಿ, ಹೇಳಕ್ಕಾಗಲ್ಲ. ರೋಹಿತ್ ಶರ್ಮಾ ತಗೊಂಡಿಲ್ಲ ಅಂತಂದ್ರು ಬುಮ್ರಾ ಇಲ್ಲ ತಗೊಳ್ಳಲ್ಲ ಆಕ್ಚುಲಿ. ಅವರು ಡಿಸೈಡ್ ಆಗ್ಬಿಟ್ಟವ್ರು ತಗೊಳಂಗಿದ್ರೆ ಈ ವರ್ಷನೇ ತಗೊಂಡ್ಬಿಟ್ಟಿರೋರು. ರೋಹಿತ್ ಶರ್ಮಾ ಅದು ಅವಮಾನ ಆದಂಗೆ ಆಗುತ್ತೆ ಆಕ್ಚುಲಿ. ಒಬ್ಬ ಸೀನಿಯರ್ ಪ್ಲೇಯರ್ ನ ಲೈಕ್ ಈಗ ಕಿತ್ಕೊಂಡ್ರೆ ಕ್ಯಾಪ್ಟನ್ಸಿಯಿಂದ ಅದು ಅವಮಾನ ಆಕ್ಚುಲಿ ಲೆಕ್ಕ ಹೇಳ್ಬೇಕು ಅಂದ್ರೆ. ಇನ್ನು ಇವತ್ತಿನ ಮ್ಯಾಚ್ ನಡೀತಾ ಇರೋದು HPCA ಸ್ಟೇಡಿಯಂ ಅಲ್ಲಿ. ಅದೇ ಇದೆ ಗೈಸ್, ಧರ್ಮಶಾಲಾ ಸ್ಟೇಡಿಯಂ ಸೇಮ್ ಆಸ್ ಇಟ್ ಇಸ್ ಒಂದು ರಿನ್ಯೂ ಮಾಡಿದ್ದಾರೆ. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಆಕ್ಚುಲಿ ರನ್ಸ್ ಹೊಡೆಯಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ನಾವು ಯೂಶಲಿ ಧರ್ಮಶಾಲಾ ಅಂತ ಬಂದಾಗ 200+ ನೋಡ್ತಾ ಇದ್ವಿ. 200+ ಬಂತು, ಗ್ರೌಂಡ್ 200+ ಬಂತು. ಬಟ್ ಅಂದ್ರೆ ಅಷ್ಟು ಒಂದು ಏನೋ ಕಮಾಲಾಗಿ ಹೊಡೆಯಕ್ಕಾಗಿಲ್ಲ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರಿಂದ ಒಂದು 210 2-4 ಸಮಥಿಂಗ್ ಏನೋ ಸ್ಕೋರ್ ಬಂದಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಇವರಿಬ್ರು ಪಾಯಿಂಟ್ಸ್ ನೋಡಂಗಿದ್ರೆ ಅದು 11 ಮ್ಯಾಚ್ ಆಡಿ 13 ಪಾಯಿಂಟ್ಗಳನ್ನ ತಗೊಂಡಿದ್ದಾರೆ. MI ಅವರು 6 ಪಾಯಿಂಟ್. ಸೊ MI ಇದೇನು ಬೇಕಾದಂತ ಮ್ಯಾಚ್ ಏನಲ್ಲ, ಸುಮ್ಮನೆ ಏನೋ ಆಡಬೇಕು ಅಂತ ಆಡ್ತಾರೆ ಅಷ್ಟೇ ಇಲ್ಲಿ. ಸೊ ಹಂಗಾಗಿ ಪಂಜಾಬ್ ಅವರಿಗೆ ಮಸ್ಟ್ ವಿನ್ ಆಗಿರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಅಂಡ್ ಇವರಿಬ್ರು ಮಧ್ಯೆ MI ವರ್ಸಸ್ ಪಂಜಾಬ್ನ 8-8 ರೆಕಾರ್ಡ್ ನೋಡಂಗಿದ್ರೆ 35 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ 17 ಮ್ಯಾಚ್ MI ಗೆದ್ದಿದ್ದಾರೆ, ಅಂಡ್ 18 ಮ್ಯಾಚ್ ಈ ಕಡೆ ಪಂಜಾಬ್ ಅವ್ರಿಗೆ ಗೆದ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮ್ಯಾಚ್ ಜಾಸ್ತಿ ಗೆದ್ಬಿಟ್ಟಿದ್ದಾರೆ. ಸೊ ಹೈಯೆಸ್ಟ್ ಸ್ಕೋರ್ 230 ಹೈಯೆಸ್ಟ್ ಸ್ಕೋರ್ ಪಂಜಾಬ್ ಅವರು ಹೊಡೆದಿರೋದು, ಅಂಡ್ ಲೋಯೆಸ್ಟ್ ಸ್ಕೋರ್ 87 ಅದು MI ಅವರು ಹೊಡೆದಿರೋದು. ಸೊ ಇದು 8-8 ರೆಕಾರ್ಡ್ ಗೈಸ್ ಇವರು MI ವರ್ಸಸ್ ಪಂಜಾಬ್ದು. ಸೊ ನಿಮ್ಗೆ ಅನಿಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ನೀವು ಕಮೆಂಟ್ ಮಾಡಿ. ನಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ವಿ ವಿಲ್ ಗೋ ವಿತ್ ಪಂಜಾಬ್ ಅವ್ರು ಗೆಲ್ತಾರೆ ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಪಾಪ ಪಂಜಾಬ್ ಅವರು ಕನ್ಸಿಕ್ಯೂಟಿವ್ ಆಗಿ ಆಕ್ಚುಲಿ 4 ಮ್ಯಾಚ್ ನ ಸೋತಿರೋದು. ಐ ಥಿಂಕ್ 5 ಗೆದ್ದಿರೋದು ಗುಜರಾತ್ ಅವರು ಅಂತ ಅನ್ಕೊಳ್ತೀನಿ ಲೈಕ್ ಕಂಟಿನ್ಯೂಸ್ ಆಗಿ. ಬಟ್ ಪಂಜಾಬ್ ಅವ್ರ ಪಾಪ ನೋಡಿದ್ರೆ ಬೇಜಾರಾಗುತ್ತೆ ಗುರು. ಆಲ್ಮೋಸ್ಟ್ ಒಳ್ಳೆ ಕ್ಯಾಪ್ಟನ್ಸಿ ನಡೆಸ್ತಾ ಇದ್ದಾರೆ. ಬಟ್ ಎಲ್ಲ ಒಂದ್ ಸ್ವಲ್ಪ ಲಾಸ್ಟ್ ಸೀಸನ್ ತರ ಈ ಸೀಸನ್ ಕ್ಲಿಕ್ ಆಗ್ತಾಯಿಲ್ಲ. ಇಲ್ಲಾಂದ್ರೆ ಅದೃಷ್ಟನೂ ಕೂಡ ಇಲ್ಲ. ಅಂದ್ರೆ ಶಶಾಂಕ್ ಸಿಂಗ್ ಮೇನ್ ಇಲ್ಲಿ ಆಕ್ಚುಲಿ ಎಕ್ಸ್ಪೆಕ್ಟ್ ಆಗ್ತಾ ಇದ್ರು. ಆಲ್ಮೋಸ್ಟ್ ಎವ್ರಿ ಮ್ಯಾಚಸ್ ಅಲ್ಲಿ ನಾನು ನೋಡ್ತಾ ಇದ್ದೆ ಶಶಾಂಕ್ ಸಿಂಗ್ ಮತ್ತೆ ನೆಹಲ್ ವಧೇರಾ ಅವರು ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಬಟ್ ಈಗ ಓಪನಿಂಗ್ 1-2-3 ತುಂಬಾ ಚೆನ್ನಾಗಿದೆ. ಅಂದ್ರೆ ಪ್ರಿಯಾಂಶ್ ಆರ್ಯ, ಪ್ರಭ್ರನ್ ಸಿಂಗ್, ಶ್ರೇಯಸ್ ಅಯ್ಯರ್ ಅವರು. ಬಟ್ ಆಫ್ಟರ್
ದಟ್ ಏನಾಗ್ತದೆ ಅಂತಂದ್ರೆ ಮಾರ್ಕಸ್ ಸ್ಟೋನಿಸ್ ಅವರು ಒಂದು ಮ್ಯಾಚಿಂದ ರನ್ಸ್ ಬರುತ್ತೆ, ಒಂದು ಮ್ಯಾಚಿಂದ ರನ್ಸ್ ಬರಲ್ಲ. ಬಟ್ ಅದರಲ್ಲಿಗಿಂತ ಜಾಸ್ತಿ ಫ್ಲಾಪ್ ಆಗಿದೆ ಯಾರಪ್ಪ ಅಂತಂದ್ರೆ ಈಗ ಶಶಾಂಕ್ ಸಿಂಗ್ ಅವರು ಆಕ್ಚುಲಿ. ಶಶಾಂಕ್ ಸಿಂಗ್ ಅವರು ಪಾಪ ನೆನ್ನೆ ಮ್ಯಾಚಲ್ಲಿ ಡಗೌಟ್ ಆಗ್ತಾರೆ, ಕ್ಯಾಚ್ಗಳು ಬಿಡ್ತಾ ಇದಾರೆ, ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ಮತ್ತೆ ಅವ್ರನ್ನ ಬ್ಯಾಕಪ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಪಂಜಾಬ್ ಅವರು. ಲೆಟ್ಸ್ ಹೋಪ್ ನೋಡುವ. ಇನ್ ಕೇಸ್ ಏನೋ ಇವತ್ತು ಮ್ಯಾಚ್ ಬಿಟ್ಟರು ಅಂದರೆ ಹೆಗ್ಡೆ ಅದು ಆ ಹುಡುಗ ವಾಪಸ್ ಬರ್ಬೋದು ಮೇ ಬಿ ಅವ್ರ ಜಾಗಕ್ಕೆ. ಆ್ಯಂಡ್ ಜೊತೆಗೆ ನೆಹಲ್ ವಾದೇರ್ ಅವರು ವಾಪಸ್ ಬರ್ಬೋದೇನೋ, ಕಾದ್ ನೋಡುವ ಗೈಸ್. ಗೈಸ್ ನಿಮ್ಮ ಪ್ರಕಾರ ಏನು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ನಮ್ಮ ಒಂದು RCB ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆ್ಯಂಡ್ MI ವರ್ಸಸ್ ಪಂಜಾಬ್ನ ಪ್ರಿವ್ಯೂ. ಸೊ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಬಾಯ್.